ಧರ್ಮಸ್ಥಳದ ಕಾಡಲ್ಲಿ ಎಸ್ಐಟಿ ಶವಗಳ ರಹಸ್ಯ ಭೇದಿಸೋದಕ್ಕೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಅನಾಮಿಕ ಗುರುತು ಮಾಡದಂತ ಜಾಗದಲ್ಲಿ ಉತ್ಖನನ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಈಗಾಗಲೇ 12 ಪಾಯಿಂಟ್ಗಳಲ್ಲಿ ಅಗೆಯೋ ಕಾರ್ಯ ಪೂರ್ಣಗೊಂಡಿದ್ದು ಈಗ 13ನೇ ಸ್ಪಾಟ್ಗೆ ಕಾಲಿಟ್ಟಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಇದೆ ನೋಡಿ. ಧರ್ಮಸ್ಥಳ ಕಾಡಲ್ಲಿ ಉತ್ಖನನಕ್ಕೆ ಇಂದೇ ಕ್ಲೈಮ್ಯಾಕ್ಸ್. ಶವ ರಹಸ್ಯ ತೆರೆದಿಡುತ್ತಾ ಸ್ನಾನಘಟ್ಟ ಬಳಿಯ 13ನೇ ಸ್ಪಾಟ್. ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿಪಂಜರ. ಕಳೆದೊಂದು ವಾರದಿಂದ ಕ್ಷಣ ಕ್ಷಣವೂ ಕುತೂಹಲ. ಅನಾಮಿಕ ತೋರಿಸಿದ್ದ ಜಾಗದಲ್ಲಿ ಕಳೇಬರ ಸಿಗುತ್ತಾ ಎಂಬುದೇ ಚರ್ಚೆ. 3ನೇ ದಿನದಲ್ಲಿ 6ನೇ ಸ್ಪಾಟ್ನಲ್ಲಿ ಕಳೇಬರ ಪತ್ತೆಯಾಗಿತ್ತು. ಅದನ್ನು ಬಿಟ್ರೆ ಇನ್ನುಳಿದ 11 ಸ್ಪಾಟ್ನಲ್ಲಿ ಎಸ್ಐಟಿ ನಡೆಸಿದ ಉತ್ಖನನದಲ್ಲಿ ಪತ್ತೆಯಾಗಿದ್ದೇನೂ ಇಲ್ಲ. ಅನಾಮಿಕ ದೂರುದಾರ ತೋರಿಸಿದ್ದ 13 ಸ್ಪಾಟ್ಗಳ ಪೈಕಿ 12 ಪಾಯಿಂಟ್ಗಳಲ್ಲಿನ ಹುಡುಕಾಟ ಕಂಪ್ಲೀಟ್ ಆಗಿದೆ. ಇಂದು 13ನೇ ಸ್ಪಾಟ್ನಲ್ಲಿ ಉತ್ಖನನ ನಡೆಯಲಿದ್ದು ಕ್ಲೈಮ್ಯಾಕ್ಸ್ ಡೇ ಆಗಿದೆ. ಎಸ್ಐಟಿ ಕಾರ್ಯಾಚರಣೆಗೆ ಬೀಳುತ್ತಾ ಪೂರ್ಣ ವಿರಾಮ. ನೇತ್ರಾವತಿ ಸ್ನಾನಘಟ್ಟ ಬಳಿಯೇ 13ನೇ ಸ್ಪಾಟ್ ಇರೋದ್ರಿಂದ ಶವಗಳು ಸಿಗೋದೇ ಅನುಮಾನವ ಎಂಬ ಪ್ರಶ್ನೆ ಉದ್ಭವಿಸಿದೆ. ಯಾಕಂದ್ರೆ 13ನೇ ಪಾಯಿಂಟ್ನಲ್ಲಿ ಕಿಂಡಿ ಅಣೆಕಟ್ಟು ಹಾಗೂ ಸ್ನಾನಘಟ್ಟ ಅಭಿವೃದ್ಧಿ ವೇಳೆ ಹಲವು ಬದಲಾವಣೆಯಾಗಿದೆ. ಆದ್ರೆ ದೂರುದಾರನ ಹೇಳಿಕೆಯಂತೆ ಈ ಪಾಯಿಂಟ್ನಲ್ಲಿ ಅತಿ ಹೆಚ್ಚು ಶವಗಳನ್ನು ಹೂತಿದ್ದಾನಂತೆ. ಇನ್ನು ಮಧ್ಯಾಹ್ನದ ವೇಳೆಗೆ ಎಲ್ಲದಕ್ಕೂ ಉತ್ತರ ಸಿಗಲಿದೆ. ಆದ್ರಿಂದ 13ರ ರಹಸ್ಯದತ್ತ ಎಲ್ಲರ ಚಿತ್ತ ನೆಟ್ಟಿದೆ. 2019ನೇ ಇಸ್ವಿಯಲ್ಲಿ ಈ ಭಾಗದಲ್ಲಿ ಭಾರಿ ಪ್ರವಾಹ ಬಂದಿತ್ತು. ಆದರೆ ಆತನಿಗೆ ವಿಶ್ವಾಸ ಇರುವಂತದ್ದು, ಇಲ್ಲಿ ನಾನು 10 ಶವಗಳನ್ನ ಹೂತಿದ್ದೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಈಗ ಎಲ್ಲರ ಗಮನ ಇರುವಂತದ್ದು ಪಾಯಿಂಟ್ ನಂಬರ್ 13ರ ಬಗ್ಗೆ. 13ನೇ ಜಾಗ ಉತ್ಖನನದ ಬಳಿಕ ಎಸ್ಐಟಿ ನಡೆಯತ್ತ ಚಿತ್ತ. ಉತ್ಖನನ ಫುಲ್ ಸ್ಟಾಪ್, ಪ್ರಾಥಮಿಕ ವರದಿಗೆ ಸಿದ್ಧತೆ. 13ನೇ ಜಾಗದ ಉತ್ಖನನದ ಬಳಿಕ ಎಸ್ಐಟಿ ಉತ್ಖನನ ಪ್ರಕ್ರಿಯೆಗಳಿಗೆ ಫುಲ್ ಸ್ಟಾಪ್ ಇಟ್ಟು ಪ್ರಾಥಮಿಕ ವರದಿ ಸಿದ್ಧಪಡಿಸಲು ಪ್ಲಾನ್ ಮಾಡಲಾಗಿದೆ. 6ನೇ ಸ್ಪಾಟ್ನಲ್ಲಿ ಸಿಕ್ಕ ಕಳೇಬರ ಮೂಲಕವೇ ತನಿಖಾ ವರದಿ ತಯಾರಿಸುವ ಸಾಧ್ಯತೆಯಿದೆ. ಅಸ್ಥಿಪಂಜರಗಳ ಸತ್ಯಾಸತ್ಯತೆ ತನಿಖೆ ನಡೆಸಿ ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಕೆಗೂ ಪ್ಲಾನ್ ನಡೆಸಿದ್ಯಂತೆ. ಪ್ರಕರಣದಲ್ಲಿ ದೂರುದಾರ ಹೇಳಿದಂತೆ ಸತ್ಯ ಇದ್ರೆ ಮತ್ತೆ ಉತ್ಖನನ ನಡೆಸಲಿದೆ. ಆದ್ರೆ ಅಲ್ಲಿಯವರೆಗೂ ಉತ್ಖನನ ಸ್ಥಗಿತಗೊಳಿಸಿ ಆಂತರಿಕ ತನಿಖಾ ಪ್ರಕ್ರಿಯೆ ನಡೆಸಲಿದೆ ಎನ್ನಲಾಗ್ತಾ ಇದೆ. ಅಲ್ಲದೆ ದೂರುದಾರನ ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಗೂ ಅನುಮತಿ ಕೇಳುವ ಸಾಧ್ಯತೆಯಿದೆ. ದೂರುದಾರ ಹೇಳಿರುವ ಶಂಕಿತರ ವಿಚಾರಣೆಯನ್ನು ಎಸ್ಐಟಿ ನಡೆಸಬಹುದಾಗಿದೆ. ಇನ್ನು ಶವ ಹೂತಿಟ್ಟ ಮಾಹಿತಿ ಎಷ್ಟು ನಿಖರ ಅಂತ ಎಸ್ಐಟಿ ತನಿಖೆ ನಡೆಸಲಿದೆ. ಮತ್ತೊಂದು ಸುತ್ತಿನ ಸತ್ಯ ಶೋಧನೆಗೆ ಇಳಿಯುತ್ತಾ ಎಸ್ಐಟಿ. ದೂರುದಾರ ಹೆಸರಿಸಿದ ವ್ಯಕ್ತಿಗಳ ಮೂಲಕವೇ ಸತ್ಯ ಶೋಧನೆಗೆ ಎಸ್ಐಟಿ ಪ್ಲಾನ್ ಮಾಡಿದೆ. ನೇರ ಸಾಕ್ಷ್ಯ ಇರದಿದ್ರೂ ತಾತ್ಕಾಲಿಕವಾಗಿ ಪರ್ಸನ್ ಆಫ್ ಇಂಟ್ರೆಸ್ಟ್ ಅಂತ ಪರಿಗಣನೆ ತೆಗೆದುಕೊಂಡು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆಯೂ ಇದೆ. ಶವ ಉತ್ಖನನದ ಬೆನ್ನಲ್ಲೇ ಎಸ್ಐಟಿ ಸತ್ಯ ಶೋಧಕ್ಕೆ ಇಳಿಯುವ ಸಾಧ್ಯತೆಯೂ ಇದೆ. ಸದ್ಯ ಎಲ್ಲರ ಗಮನ ಇರುವಂತದ್ದು ಪಾಯಿಂಟ್ ನಂಬರ್ 13. ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಮಂಗಳೂರಿನಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.